Dear students, welcome to Math Center. In this video, I am going to solve two questions related to quadratic equations. See, these two are applicable questions. That to 3 to 4 marks questions. See, one of the question I written already in the board. See, what was the question? A motor boat whose speed is 11 km per hour in still water takes 2 hours 45 minutes to go 12 km upstream than to return downstream to the same spot. Find the speed of the stream. ಈ ಕ್ವೆಶನ್ ಏನಪ್ಪಾ ಅಂತ ಅಂದ್ರೆ ಒಂದು ಮೋಟಾರ್ ಬೋಟ್ ಇದೆ, ಅದು ಸ್ಟಿಲ್ ವಾಟರ್ ಅಂದ್ರೆ ಯಾವುದು ಮೂಮೆಂಟ್ ಇಲ್ಲದೆ ಇರೋ ಒಂದು ವಾಟರ್ ಮೇಲೆ ಇಟ್ ವಿಲ್ ಬಿ ದ ಸ್ಪೀಡ್ 11 ಕಿಲೋಮೀಟರ್ ಪರ್ ಅವರ್. ಅದರ ಸ್ಪೀಡು 11 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಅಂಡ್ ಇಟ್ ಟೇಕ್ಸ್ 2 hours 45 minutes ಟು ಗೋ ಅಪ್ ಸ್ಟ್ರೀಮ್ ಅಂಡ್ ಕಮ್ ಬ್ಯಾಕ್ಸ್ ಅಗೇನ್ ಟು ದ ಸೇಮ್ ಸ್ಪಾಟ್. ನೋಡಿ, 12 ಕಿಲೋಮೀಟರ್ ಇದೆ ಎಲ್ಲಿಗೆ? ಅಪ್ ಸ್ಟ್ರೀಮ್ ಹೋಗಕ್ಕೆ. ಮತ್ತೆ ಅಲ್ಲಿಂದ ವಾಪಸ್ ಸೇಮ್ ಸ್ಪಾಟ್ಗೆ ಅದು ವಾಪಸ್ ಬರುತ್ತೆ. ಅಂದ್ರೆ ಅಪ್ ಸ್ಟ್ರೀಮ್ 12 ಕಿಲೋಮೀಟರ್ಸ್ ಅಂಡ್ ಡೌನ್ ಸ್ಟ್ರೀಮ್ ಅಗೇನ್ 12 ಕಿಲೋಮೀಟರ್ಸ್ ಬಂದ್ರೆ ಟುಗೆದರ್ ಅದು ಎಷ್ಟು ಟೈಮ್ ನ ತಗೋತಾ ಇದೆ ಅಂದ್ರೆ 2 hours 45 minutes ಅನ್ನ ಹೋಗಿ ವಾಪಸ್ ಬರ್ಲಿಕ್ಕೆ, ರೀಚ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಅಂಡ್ ಫೈಂಡ್ ದ ಸ್ಪೀಡ್ ಆಫ್ ಅ ಸ್ಟ್ರೀಮ್. ಹಾಗಿದ್ರೆ ಆ ಸ್ಟ್ರೀಮ್ ನದಿ ಹರಿತಾ ಇರೋ ಒಂದು ನದಿ ಹರಿಯೋದ್ರ ಸ್ಪೀಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ವಿಚ್ ಇಸ್ ವಿ ಡೋಂಟ್ ನೋ, ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಇಸ್ ಎಕ್ಸ್ ಅಂತ. ಸೊ ಹಾಗಾಗಿ ಫೈಂಡ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂತ ಕೇಳಿದ್ದಾರೆ. ಸೊ ಲೆಟ್ the speed of the stream be x kilometer per hour. See, we consider that as x kilometer per hour. See, speed of the ಮೋಟಾರ್ ಬೋಟ್ ಸ್ಟಿಲ್ ವಾಟರ್ ನಿಂತಿರೋ ನೀರಲ್ಲಿ ಮೋಟಾರ್ ಬೋಟಿನ ಸ್ಪೀಡ್ ಎಷ್ಟಿದೆ ಅಂದ್ರೆ 11 ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಆಫ್ ದ ಮೋಟಾರ್ ಬೋಟ್ ಇನ್ ಸ್ಟಿಲ್ ವಾಟರ್ is equals to 11 kilometer per hours. ನೆಕ್ಸ್ಟ್ ಅದು ಹೋಗಿ ವಾಪಸ್ ಬರ್ಲಿಕ್ಕೆ 2 hours 45 minutes ಆಗತ್ತೆ. ಅಂದ್ರೆ ಒಂದು ಅವರಲ್ಲಿ ಮತ್ತೆ ಮಿನಿಟ್ಸ್ ಎರಡೂ ಕೊಟ್ಟಿರೋದ್ರಿಂದ ಅದನ್ನ ಫಸ್ಟ್ ಕನ್ವರ್ಟ್ ಇಂಟು ಅವರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 2 hours ಪ್ಲಸ್ 45 minutes ಇದೆ. ಸೊ 45 minutes ಕೂಡ ಅವರ್ಸ್ಗೆ ಕನ್ವರ್ಟ್ ಮಾಡ್ಬಿಡೋಣ. ಅವರ್ಸ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 45 divided by 60 minute. That will convert to hours. Then ಇದು ಸಿಂಪ್ಲಿಫಿಕೇಶನ್ ಪಾಸಿಬಿಲಿಟಿ ಇದೆ ಅಂದ್ರೆ ಸಿಂಪ್ಲಿಫೈ ಮಾಡೋಣ. 5 9s 45, 5 1s 5 2s 5 12s 60. ದೆನ್ 3 ಇಂದ ಡಿವೈಡ್ ಆಗತ್ತಲ್ವಾ? 3s 4s. ಸೊ ಇದೇನಾಯ್ತು? 2 plus 3 by 4 ಫ್ರಾಕ್ಷನಲ್ ಅಡಿಷನ್ ಆಗತ್ತೆ. 4 1s 4, ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 4 2s 8 plus 3 1s 3, that is 11 by 4 hours. ಟೋಟಲ್ ಆಗಿ ಅದನ್ನ ಅವರ್ಸ್ಗೆ ಕನ್ವರ್ಟ್ ಮಾಡಿದ್ರೆ 11 by 4 hours ಆಗುತ್ತೆ. ಓಕೆ, ಆಫ್ಟರ್ ದಿಸ್ ಸ್ಪೀಡ್ ಆಫ್ ದ ಬೋಟ್ ಇನ್ ಅಪ್ಸ್ಟ್ರೀಮ್ ಅಂತ ಅಂದ್ರೆ ಏನು? ಸ್ಟ್ರೀಮ್ಗೆ ಅಪೋಸಿಟ್ ಆಗಿ, ಅಂದ್ರೆ ನದಿ ಹರಿತಾ ಇರೋದಕ್ಕಿಂತ ಅಪೋಸಿಟ್ ಆಗಿ ನಾವೇನ ಟ್ರಾವೆಲ್ ಮಾಡಿದ್ರೆ ಅದನ್ನ ಅಪ್ಸ್ಟ್ರೀಮ್ ಅಂತ ತಗೋತೀವಿ. ಡೌನ್ ಸ್ಟ್ರೀಮ್ ಅಂದ್ರೆ ನದಿ ಜೊತೆನಲ್ಲೇ ಅದು ಫ್ಲೋ ಆಗ್ತಾ ಇರತ್ತೆ. ಸೊ ಈವನ್ ಬೋಟ್ ಕೂಡ ಅದೇ ವೇನಲ್ಲಿ ಫ್ಲೋ ಬರ್ತಾ ಇದ್ರೆ ಅದನ್ನ ಸ್ಪೀಡ್ ಆಫ್ ಡೌನ್ ಸ್ಟ್ರೀಮ್ ಅಂತ ತಗೋತೀವಿ, ಅದು ಅಪ್ಸ್ಟ್ರೀಮ್ ಆಗತ್ತೆ. ಸ್ಪೀಡ್ ಆಫ್ boat in upstream. upstream ಅಲ್ಲಿ
ಬೋಟ್ ನ ಸ್ಪೀಡ್ ಎಷ್ಟಿರುತ್ತೆ ಅಂತ. ಸಿ ಏನಾಗುತ್ತೆ, ಅಪ್ ಸ್ಟ್ರೀಮ್ ಅಂತಂದ್ರೆ ನದಿ ಆ ಕಡೆಯಿಂದ ಫ್ಲೋ ಆಗ್ತಾ ಇದೆ, ಈ ಕಡೆಯಿಂದ ಬೋಟ್ ಹೋಗ್ತಾ ಇದೆ ಅಂತಂದ್ರೆ ದಾಟ್ ವಿಲ್ ಬಿ ರಿಸ್ಟ್ರಿಕ್ಟೆಡ್. ಅಂದ್ರೆ ಅದು ಫ್ಲೋ ಆಗ್ತಾ ಇರೋದ್ರಿಂದ ಇದಕ್ಕೆ ರಿಸ್ಟ್ರಿಕ್ಷನ್ ಆಗತ್ತೆ ಅಲ್ವಾ. ಅದ್ರ ಸ್ಪೀಡ್ ಆಪೋಸಿಟ್ ಆಗಿ ಬಂದ್ರೆ ಏನಾಗುತ್ತೆ, ಸ್ಪೀಡ್ ರಿಸ್ಟ್ರಿಕ್ಟ್ ಆಗುತ್ತೆ. ಸೊ ಹಂಗಾಗಿ ಏನ್ ಮಾಡ್ಬೇಕು, ಅದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಹೇಗೆ 11 ಕಿಲೋಮೀಟರ್ ಪರ್ ಅವರ್ ಯಾವ್ದ್ರದ್ದು, ಮೋಟಾರ್ ಬೋಟ್ ನ ಸ್ಪೀಡ್, ಅದರಿಂದ ಸ್ಟ್ರೀಮ್ ನ ಸ್ಪೀಡ್ ನ ಸಬ್ಟ್ರಾಕ್ಟ್ ಮಾಡೋಣ. ಸ್ಟ್ರೀಮ್ ನ ಸ್ಪೀಡ್ ಎಷ್ಟಾಗಿದೆ, x ಕಿಲೋಮೀಟರ್ ಪರ್ ಅವರ್. ಸೊ ಹಾಗಾಗಿ ಸ್ಪೀಡ್ ಆಫ್ ಅಪ್ ಸ್ಟ್ರೀಮ್ ಏನಾಗಿರುತ್ತೆ, 11 ಕಿಲೋಮೀಟರ್ ಮೈನಸ್ x ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ, ಸಬ್ಟ್ರಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಸ್ಪೀಡ್ ಆಫ್ ಬೋಟ್ ಇನ್ ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಏನಾಗುತ್ತೆ, ಡೌನ್ ಸ್ಟ್ರೀಮ್ ಅಂದ್ರೆ ಏನರ್ಥ, ಸಿ ನದಿ ಯಾವ ಕಡೆ ಹರ್ಕೊಂಡ್ ಬರ್ತಾ ಇದೆನೋ ಅದೇ ವೇನಲ್ಲಿ ಮೋಟಾರ್ ಬೋಟ್ ಬರ್ತಾ ಇದೆ, ವಾಪಸ್ ಬರ್ತಾ ಇದೆ, ಅದ್ರ ಜೊತೆನಲ್ಲೇ ಬರ್ತಾ ಇದೆ ಅಂದಾಗ ಸಿ ಮೋಟಾರ್ ಬೋಟಿನ ಒಂದು ಸ್ಪೀಡು ಪ್ಲಸ್ ಒಂದು ಸ್ಟ್ರೀಮಿನ ಸ್ಪೀಡ್ ಎರಡು ಏನಾಗತ್ತೆ, ಜೊತೆಗೆ ಸೇರ್ಕೊಳ್ಳುತ್ತೆ, ಹ್ಯಾಡ್ ಆಗತ್ತೆ. ಸೊ ಆಗ ಸ್ಪೀಡ್ ಜಾಸ್ತಿ ಆಗತ್ತೆ, ಎಡಿಷನ್ ಆಗತ್ತೆ. ಸೊ ಏನ ಮಾಡ್ಬೇಕು ಅವಾಗ, 11 ಕಿಲೋಮೀಟರ್ ಪರ್ ಅವರ್, ದಿಸ್ ಇಸ್ ದ ಸ್ಪೀಡ್ ಆಫ್ ಮೋಟಾರ್ ಬೋಟ್ ಪ್ಲಸ್ ಸ್ಪೀಡ್ ಆಫ್ ಸ್ಟ್ರೀಮ್, ಎರಡು ಅಡಿಷನ್ ಆಗತ್ತೆ, ಕಿಲೋಮೀಟರ್ ಪರ್ ಅವರ್. ಸಿ ಈಗ ಅಕಾರ್ಡಿಂಗ್ ಟು ದ ಕ್ವೆಶನ್ ಏನಂತ ಅರ್ಥ, ಸಿ according to the question, see ನಮ್ಮ ಪ್ರಕಾರ ಒಂದು ಮೋಟಾರ್ ಬೋಟ್ ಈ ಕಡೆಯಿಂದ ಹೋಗಿ ಸೇಮ್ ಸ್ಪಾಟ್ ಗೆ ಬರಕ್ಕೆ ಎಷ್ಟು ಟೈಮ್ ತಗೊಂಡಿದೆ, 11/4 hours ಅನ್ನ ತಗೊಂಡಿದೆ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಅಪ್ ಸ್ಟ್ರೀಮ್ ಹೋಗಕ್ಕೆ ಎಷ್ಟು ಟೈಮ್ ತಗೋತು ಪ್ಲಸ್ ಡೌನ್ ಸ್ಟ್ರೀಮ್ ಹೋಗಕ್ಕೆ ಎಷ್ಟು ಟೈಮ್ ತಗೊಂಡಿದೆ, ಅದೆರಡರ ಎಡಿಷನ್ ಮಾಡಿದಾಗ ನಮ್ಗೆ ಎಷ್ಟು ಬರ್ಬೇಕು, 11/4 ಬರ್ಬೇಕು. ಸಿ ಅಕಾರ್ಡಿಂಗ್ ಟು ದ ಕ್ವೆಶನ್ ಏನಾಗತ್ತೆ ಅಂತಂದ್ರೆ, ಸಿ ಅಪ್ ಸ್ಟ್ರೀಮ್ ಎಷ್ಟು ಕಿಲೋಮೀಟರ್ ಇದೆ, 12 ಕಿಲೋಮೀಟರ್ಸ್ ಇದೆ. ಸೊ ಹಾಗಾಗಿ 12 ಕಿಲೋಮೀಟರ್ಸ್ ನ ರೀಚ್ ಆಗಕ್ಕೆ, ಸಿ ವಾಟ್ ಇಸ್ ದ ಸ್ಪೀಡ್, ವಿ ನೋ ದಟ್, ಸಿ distance by speed is equals to, what is that, time, correct? Time is equals to distance by speed. ನಮಗೆ ಅಪ್ ಸ್ಟ್ರೀಮ್ ಗೆ ಎಷ್ಟು ಟೈಮ್ ತಗೊಂಡಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಇಲ್ಲಿ. ಹಾಗಾಗಿ ಟೈಮ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ವಾಟ್ ಇಸ್ ದ ಡಿಸ್ಟೆನ್ಸ್, ಅಪ್ ಸ್ಟ್ರೀಮ್ ನ ಡಿಸ್ಟೆನ್ಸ್ 12 ಕಿಲೋಮೀಟರ್ಸ್ ಇದೆ. ಸೊ ಡಿವೈಡೆಡ್ ಬೈ ವಾಟ್ ಇಸ್ ದ ಸ್ಪೀಡ್ ಆಫ್ ಅಪ್ ಸ್ಟ್ರೀಮ್, 11 minus x ಪ್ಲಸ್ ಸ್ಪೀಡ್ ಆಫ್ ಅ ಬೋಟ್ ಇನ್ ಡೌನ್ ಸ್ಟ್ರೀಮ್. ವಾಪಸ್ ಬರ್ಬೇಕಾದ್ರೂ ಕೂಡ ಸೇಮ್ ಸ್ಪಾಟ್ ಬರ್ತಾ ಇರೋದ್ರಿಂದ ಸಿ ಅದು ಕೂಡ ಎಷ್ಟು ಕಿಲೋಮೀಟರ್ ಅನ್ನ ರೀಚ್ ಆಗ್ಬೇಕು, ಅಗೈನ್ ಇಟ್ಸ್ ಟೇಕ್ ಟು 12 ಕಿಲೋಮೀಟರ್ಸ್. ಸಿ ಅದು ಕೂಡ 12 ಕಿಲೋಮೀಟರ್ಸ್ ಆಗಿರುತ್ತೆ. ವಾಟ್ ಇಸ್ ದ ಸ್ಪೀಡ್ ಆಫ್ ಬೋಟ್, ಆಗ ಸ್ಪೀಡ್ ಏನಿರುತ್ತೆ ಬೋಟ್ ನ ಸ್ಪೀಡ್ ಅಂದ್ರೆ 11 plus x ಆಗಿರುತ್ತೆ. ಟೈಮ್ ಟೇಕ್ ಟು ರೀಚ್ ದ ಸ್ಪಾಟ್, ಆ ಸ್ಪಾಟ್ ಅನ್ನ ರೀಚ್ ಆಗಿ ತಗೊಂಡಿರೋ ಟೈಮು ಮತ್ತೆ ವಾಪಸ್ ಬರ್ಲಿಕ್ಕೆ ತಗೊಂಡಿರೋ ಅಂತಹ ಟೈಮು ಟುಗೆದರ್ 11/4 ಆಗಿರುತ್ತೆ. ಇದನ್ನ ಈಗ ಕ್ಯಾಲ್ಕುಲೇಟ್ ಮಾಡೋಣ. ಸಿ ಫಸ್ಟ್ ಗೆ ದಿಸ್ ಇಸ್ ಫ್ರಾಕ್ಷನಲ್ ಅಡಿಷನ್, ಹಾಗಾಗಿ ಇದನ್ನ ಏನ್ ಮಾಡ್ತೀವಿ, ಡಿನಾಮಿನೇಟರ್ಸ್ ಎರಡನ್ನು ಮಲ್ಟಿಪ್ಲೈ ಮಾಡ್ತೀವಿ. 11 minus x into 11 plus x. So then cross multiply. See 12 into 11 plus x plus 12 into 11 minus x is equals to 11/4 ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್, ಇದು ಯಾವ ತರ ಫಾರ್ಮಲ್ ಇದೆ ಅಂತಂದ್ರೆ a plus b into a minus b ಫಾರ್ಮಲ್ ಇದೆ. ಸೊ ಹಾಗಾಗಿ ಇದನ್ನ ಮಲ್ಟಿಪ್ಲೈ ಮಾಡ್ಬಿಡೋಣ. See 12 into 11 132, 11 12s 132 ಆಗತ್ತೆ, ಪ್ಲಸ್ 12 into x 12x ಆಗತ್ತೆ, ಪ್ಲಸ್ 12 11s again 132, plus into minus minus 12x 12x ಆಗತ್ತೆ, divided by this is already I said this is in the form of a plus b into a minus b. ಹಾಗಾಗಿ this is what 11 square minus x square ಆಗತ್ತೆ, that is equals to 11/4.
4. See, these two get cancel. ಇವೆರಡು ಕೂಡ ಕ್ಯಾನ್ಸಲ್ ಆಗ್ತವೆ. These two come for addition. 132 plus 132 will become 264 ಆಗುತ್ತೆ. ಡಿವೈಡೆಡ್ ಬೈ 11 ಸ್ಕ್ವೇರ್ ಅಂತಂದ್ರೆ ಸಿ 121 ಆಗಿರುತ್ತೆ. ಮೈನಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ. ದಾಟ್ ಇಸ್ ಈಕ್ವಲ್ಸ್ ಟು 11/4. ಸೊ ಇದು ನೋಡಿ, ಈ ನಂಬರ್ 11 ಇಂದ ಡಿವೈಡ್ ಆಗುತ್ತೆ. ಡಿವೈಡ್ ಮಾಡ್ಬಿಡೋಣ. 11 1s are 11, 11 2s are 22, 4 remaining, 11 4s are. See, what is the remaining? 24 by 121 minus x square. 24 by 121 minus x square is equals to 1/4. Again we do cross multiplication. Cross multiplication ಮಾಡೋಣ ಇವಾಗ. See, this is what? 24 into 4 ಆಗುತ್ತೆ. 4 4s are 16, 1 carry, 4 2s are 8 plus 1 9, 96 ಬರ್ಕೊಂಡ್ಬಿಡೋಣ ಡೈರೆಕ್ಟ್ ಆಗಿ. ಇದು 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 121 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಈಗೇನ್ ಮಾಡೋಣ, ಎಕ್ಸ್ ಸ್ಕ್ವೇರ್ ಮೈನಸ್ ಇದೆ, ನಾವು ಇದನ್ನ ಈ ಕಡೆ ತಗೊಂಡು 96 ಅನ್ನ ಈಕ್ವಲ್ಸ್ ಅಂತ ಆ ಕಡೆ ತಗೊಳ್ಳೋಣ. ಸಿ ಮೈನಸ್ ಎಕ್ಸ್ ಸ್ಕ್ವೇರ್ ವಿಲ್ ಬಿಕಮ್ ಪ್ಲಸ್ ಎಕ್ಸ್ ಸ್ಕ್ವೇರ್. ದನ್ 121 ಅದೇ ಪ್ಲೇಸ್ ಅಲ್ಲಿ ಇದೆ. 96 ನ ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಮೈನಸ್ 96 ಆಗತ್ತೆ. ದನ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಸಬ್ಟ್ರಾಕ್ಷನ್? ಎಸ್, 121 ಮೈನಸ್ 96 ವಿಲ್ ಬಿಕಮ್ 25. ಸಿ ಎಕ್ಸ್ ಸ್ಕ್ವೇರ್ ಇದೆ, ಟೇಕ್ ಅ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರ್ ರೂಟ್ ತಗೊಂಡ್ರೆ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 5 ಬರುತ್ತೆ. ಬಟ್ ವಿ ಶುಡ್ ಕನ್ಸಿಡರ್ ಪಾಸಿಟಿವ್ ವ್ಯಾಲ್ಯೂ. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಬಿಕಾಸ್ ದಿಸ್ ಇಸ್ ಸ್ಪೀಡ್. ಸ್ಪೀಡ್ ಅನ್ನ ನಾವು ನೆಗೆಟಿವ್ ಅಲ್ಲಿ ಹೇಳೋದಿಲ್ಲ. Therefore, speed of the stream is 5 km/h. Therefore, speed of the stream is 5 km/h. One more question. See, the sum of the reciprocals of ages of a person 3 years ago and 5 years from now is 1/3. Find is present age. ನೋಡಿ, ಒಬ್ಬ ಪರ್ಸನಿನ ಏಜು 3 ವರ್ಷಗಳ ಹಿಂದೆ ಮತ್ತು 5 ವರ್ಷಗಳ ನಂತರ ಏನಿದೆನೋ ಆ ಎರಡನ್ನು ರೆಸಿಪ್ರೋಕಲ್ ಮಾಡಿ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 1/3. ಹಾಗಾದ್ರೆ ವಾಟ್ ಈಸ್ ಪ್ರೆಸೆಂಟ್ ಏಜ್ ಅಂತ ಕೇಳ್ತಾ ಇದ್ದಾರೆ. ವಿ ಡೋಂಟ್ ನೋ ದ ಪ್ರೆಸೆಂಟ್ ಏಜ್. ಹಾಗಾಗಿ ಪ್ರೆಸೆಂಟ್ ಏಜ್ ನ ಏನ್ ತಗೋಬೇಕು? ಎಕ್ಸ್ ಇಯರ್ಸ್ ಅಂತ ತಗೊಳ್ಳೋಣ. ಸಿ, ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಎ ಪರ್ಸನ್ is x years. ಸಿ, ಎಕ್ಸ್ ಅಂತ ತಗೋತೀವಿ, ಏನು ಅನ್ನೋನ್ ವ್ಯಾಲ್ಯೂ ಅಲ್ವಾ, ಹಾಗಾಗಿ ಎಕ್ಸ್ ಇಯರ್ಸ್ ಅಂತ ತಗೋತಾ ಇದೀವಿ. 3 years ago. ಸಿ, 3 years ago is age b. 3 years ago ಅಂದ್ರೆ 3 ವರ್ಷಗಳ ಹಿಂದೆ ಅವನ ಏಜ್ ಏನಾಗಿತ್ತು ಅಂತ. ಪ್ರೆಸೆಂಟ್ ಏಜ್ ಎಕ್ಸ್ ಆಗಿದ್ರೆ 3 ವರ್ಷಗಳ ಹಿಂದೆ ಅಂದಾಗ ಏನ್ ಮಾಡ್ತೀವಿ? ಸಿ, 3 ಎಕ್ಸ್ ಇಯರ್ಸ್ ಇಂದ 3 years ಸಬ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಪ್ರೆಸೆಂಟ್ ಏಜ್ ಇಸ್ ಎಕ್ಸ್ ಇಯರ್ಸ್. 3 ವರ್ಷಗಳ ಹಿಂದೆ ಅಂತಂದ್ರೆ ಏನ್ ಮಾಡ್ತೀವಿ? 3 years ನ ಸಬ್ಟ್ರಾಕ್ಟ್ ಮಾಡ್ತೀವಿ. ದನ್ 5 years from now is age. ಸಿ, 5 ವರ್ಷಗಳ ನಂತರ, ಈಗ ಪ್ರೆಸೆಂಟ್ ಏಜ್ ಅಲ್ಲ, 5 ವರ್ಷ ಆದ್ಮೇಲೆ ಅವನ ಏಜ್ ಏನಾಗಿರುತ್ತೆ? ಪ್ರೆಸೆಂಟ್ ಏಜ್ ಒಂದು ಏನಾಗಿದೆ? ಎಕ್ಸ್ ಇಯರ್ಸ್ ಆಗಿದೆ. ಪ್ಲಸ್ 5 years. 5 ವರ್ಷ ಆದ್ಮೇಲೆ ಅಂದ್ರೆ 5 ವರ್ಷ ಆಡ್ ಆಗ್ಬೇಕಾಗತ್ತೆ. ಎಕ್ಸ್ ಪ್ಲಸ್ 5 years. ಸಿ, ದನ್ ವಾಟ್ ಟು ಡೂ ಅಕಾರ್ಡಿಂಗ್ ಟು ದ ಕ್ವೆಶನ್? ಅಕಾರ್ಡಿಂಗ್ ಟು ದ ಕ್ವೆಶನ್, ಯಾಕೆಂದ್ರೆ ತುಂಬಾ ಕಂಡೀಷನ್ಸ್ ಇದೆ. ಸಿ, ನಾವೇನ್ ಮಾಡೋಣ? ಅಕಾರ್ಡಿಂಗ್ ಟು ದ
ಕ್ವೆಶನ್ ಅಂತ ಆ ಕಂಡೀಷನ್ ನ ಬರ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಅವ್ರೇನ್ ಹೇಳ್ತಾ ಇದ್ದಾರೆ, ಈ ಎರಡು ಏಜ್ ಗಳನ್ನ ರೆಸಿಪ್ರೋಕಲ್ ಮಾಡಿ ಹ್ಯಾಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ, x-3 ಅದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ, ಅದನ್ನ ರೆಸಿಪ್ರೋಕಲ್ ಮಾಡಿದ್ರೆ 1/x-3 ಆಗುತ್ತೆ. ಹ್ಯಾಡ್ ಏನೂ ಇಲ್ಲ ಡಿನಾಮಿನೇಟರ್ ಅಲ್ಲಿ ಅಂದ್ರೆ 1 ಇರುತ್ತೆ, 1/x+5 ಅದೆರಡು ಹ್ಯಾಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ಹೇಳ್ತಾ ಇದಾರೆ, 1/3. ಇದನ್ನ ಸಾಲ್ವ್ ಮಾಡಿದ್ರೆ ಅವನ ಪ್ರೆಸೆಂಟೇಜ್ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಗೇನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ these two denominators, x-3 and x+5. Then cross multiplication. 1 into x+5, 1 into x-3. That is equals to 1/3. Multiply ಮಾಡ್ತಾ ಹೋಗೋಣ. Then this is what addition. Okay. Then x+5 plus x-3 divided by x into x, x square, x into -3, -3x, then 5 in the multiply madana, plus 5 into x, 5x, then plus into minus, 5 3s are 15 is equals to 1/3. ನೋಡಿ ಇಲ್ಲಿ ಯಾವ್ದೆಲ್ಲ ಪಾಸಿಬಿಲಿಟೀಸ್ ಇದೆ ಕ್ಯಾನ್ಸಲೇಷನ್ ಗೆ, ಕ್ಯಾನ್ಸಲ್ ಮಾಡೋಣ, ಅಥವಾ ಅಡಿಷನ್ ಸಬ್ಟ್ರಾಕ್ಷನ್ ಆದ್ರೆ ಅಡಿಷನ್ ಮಾಡ್ತಾ ಹೋಗೋಣ. x+x ಏನಾಗುತ್ತೆ, 2x ಆಗ್ತಾ ಇದೆ, ಪ್ಲಸ್ 5 - 3 ವಿಲ್ ಬಿಕಮ್ +2 ಡಿವೈಡೆಡ್ ಬೈ x ಸ್ಕ್ವೇರ್ ಒಂದೇ ಟರ್ಮ್ ಇದೆ ಹಾಗೆ ಬರೆಯೋಣ, -3x ಪ್ಲಸ್ 5x ಇದೆ, ಸಬ್ಟ್ರಾಕ್ಷನ್ ಮಾಡೋಣ, ಪ್ಲಸ್ 2x ಆಗುತ್ತೆ, ಬಿಗರ್ ನಂಬರ್ ಸೈನ್, -15 ಹಾಗೆ ಇರುತ್ತೆ, ಇಸ್ ಈಕ್ವಲ್ಸ್ ಟು 1/3 ಆಗುತ್ತೆ. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 ಇಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು, 1 ಇಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ದಿಸ್ ಇಸ್ ವಾಟ್ x ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಹಾಗೆ ಇರುತ್ತೆ. ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 2s are 6x ಪ್ಲಸ್ 3 2s are 6 ಆಗುತ್ತೆ. ಈಕ್ವಲ್ಸ್ ಇಂದ ಈ ಕಡೆ ಅದನ್ನೆಲ್ಲ ಟ್ರಾನ್ಸ್ಪೋಸ್ ಮಾಡಿದ್ರೆ 15 minus 6x minus 6 will become 0 ಆಗುತ್ತೆ. ಸೊ ಈಗ x ಸ್ಕ್ವೇರ್ ಹಾಗೆ ಇರುತ್ತೆ, ಪ್ಲಸ್ 2x ಮೈನಸ್ 6x ನ ಸಬ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ, ಬಿಗರ್ ನಂಬರ್ ಸೈನ್ ಮೈನಸ್ ಇರೋದ್ರಿಂದ ದಿಸ್ ವಿಲ್ ಬಿಕಮ್ -4x, ದೆನ್ -15 minus 6 is -21 is equals to 0 ಆಗುತ್ತೆ. ಸೊ ಈಕ್ವೇಶನ್ ನ ಸಾಲ್ವ್ ಮಾಡೋಣ ಈಗ. See what is the equation, x square minus 4x minus 21 is equals to 0. See how to solve this one, any method you can follow. ನಾನು splitting the middle term ಮಾಡೋಣ. See first and last term multiply ಮಾಡಿದ್ರೆ -21 x square ಆಗುತ್ತೆ. 21 ನ ಯಾವ ತರ ಸ್ಪ್ಲಿಟ್ ಮಾಡೋಣ ಅಂತಂದ್ರೆ 7 3s are 21 ಆಗುತ್ತೆ. ಸೊ 7 ಅಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಸಿಕ್ಬಿಡುತ್ತೆ, ಹಾಗಾಗಿ ದಟ್ ಇಸ್ ದ ಕರೆಕ್ಟ್ ಒನ್ ಅಂತ ತಗೊಳ್ಳೋಣ. 7x then 3x. ಸೊ ಫಾರ್ ವಿಚ್ ವಿ ಹ್ಯಾವ್ ಟು ಗಿವ್ ನೆಗೆಟಿವ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಗೆ ಯಾವ್ದು ಕೊಟ್ಟರು ನೆಗೆಟಿವ್ ಆಗುತ್ತೆ, ಬಟ್ ನಮ್ಗೆ ಸಬ್ಟ್ರಾಕ್ಷನ್ ಅಲ್ಲಿ ನೆಗೆಟಿವ್ ಬರಬೇಕು ಅಂತಂದ್ರೆ ಬಿಗ್ಗರ್ ನಂಬರ್ಗೆ ನೆಗೆಟಿವ್ ಅನ್ನ ತಗೋಬೇಕಾಗತ್ತೆ. ಸೊ ದೆನ್ x ಸ್ಕ್ವೇರ್ ಮೈನಸ್ 7x ಪ್ಲಸ್ 3x ಮೈನಸ್ 21 ಇಸ್ ಈಕ್ವಲ್ಸ್ ಟು 0. ಟೂ ನಂಬರ್ಸ್ ನ ಒಂದ್ ಗ್ರೂಪ್ ಮಾಡ್ತಾ ಕಾಮನ್ ಅನ್ನ ತೆಗಿತಾ ಹೋಗೋಣ. ಫ್ರಮ್ ದೀಸ್ ಟು ಕಾಮನ್ x is common, then remaining x minus 7. ಇಲ್ಲಿ ಇದೆರಡರಲ್ಲಿ 3 is common plus 3, then 3 ಅನ್ನ ಆಚೆ ತಗೊಂಡ್ರೆ x will be remaining. ಇದು 3 7s ಆಗಿರೋದ್ರಿಂದ 7 will be remaining. From these two x minus 7 is the common, remaining term ಹಾಗೆ ಬರ್ದ್ಬಿಡೋಣ, x plus 3 is equals to 0. x minus 7 is equals to 0 or x plus 3 is equals to 0 ಆಗಿರುತ್ತೆ. then x is equals to 7 ಅನ್ನ ಆ ಕಡೆ ತಗೊಂಡ್ರೆ -7 will become +7 ಆಯ್ತು. this is x minus 3. ನಾವೀಗ which one we have to consider ಅಂತಂದ್ರೆ x is equals to 7 ಅನ್ನ ಕನ್ಸಿಡರ್ ಮಾಡಬೇಕು, ಬಿಕಾಸ್ ಏಜಸ್ ನ ನಾವು ಪಾಸಿಟಿವ್ ಅಲ್ಲಿ ಹೇಳ್ತೀವಿ. ಹಾಗಾಗಿ therefore present
age of the person is 7 years. That's it. See. Hope you all understand. Thanks for watching.